ಎರಡನೇ ವರ್ಲ್ಡ್ ವಾರ್ ಸಮಯದಲ್ಲಿ ಹಿಟ್ಲರ್ನ ಜರ್ಮನ್ ಸೇನೆ ಮಾಡಿದ ದಾಳಿಯಿಂದ ತನ್ನ ಇಡೀ ಕುಟುಂಬವನ್ನೇ ಕಳ್ಕೊಂಡ ಒಬ್ಬ 6 ವರ್ಷದ ಹುಡುಗ ಸೇಡನ್ನ ತೀರ್ಸ್ಕೊಳ್ಳಕ್ಕೆ ಹೊರಡ್ತಾನೆ. ಅವನು ಆ ದಾರಿನಲ್ಲಿ ಯಾವೆಲ್ಲ ಸವಾಲುಗಳನ್ನ ಎದುರಿಸ್ತಾನೆ ಮತ್ತೆ ಹೇಗೆ ಅವನು ತನ್ನ ಸೇಡನ್ನ ತೀರ್ಸ್ಕೊಳ್ತಾನೆ ನೋಡೋಣ ಬನ್ನಿ ಇವತ್ತಿನ ಕನ್ನಡ ರೀಕ್ಯಾಪ್ಸ್ ನಲ್ಲಿ. ಅದು ವರ್ಲ್ಡ್ ವಾರ್ 2ರ ಸಮಯ. ಒಂದ್ ಕಡೆ ಹಿಟ್ಲರ್ನ ಜರ್ಮನ್ ಸೇನೆ ಮತ್ತು ಇನ್ನೊಂದ್ ಕಡೆ ಸೋವಿಯತ್ನ ರಷ್ಯನ್ ಸೇನೆ ನಡುವೆ ಯುದ್ಧ ನಡೀತಾ ಇರುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ಒಂದು ಚಿಕ್ಕ ಹಳ್ಳಿಲಿ ಒಂದು ಚಿಕ್ಕ ಮನೆಯಲ್ಲಿ 6 ವರ್ಷದ ಹುಡುಗ ಸರ್ಗೆ ಮಲಗಿರ್ತಾನೆ. ಅವಾಗ ಒಬ್ರು ಬಂದು ಅವನ ಮನೆ ಬಾಗಿಲು ತರ್ತಾರೆ. ಅವನ್ ಬಾಗಿಲು ತೆಗೆದಾಗ ಅವನ್ ಪಕ್ಕದ ಮನೇಲಿರೋ ಆಂಟ್ ಅನಿಸ್ಯಾ ಬರ್ತಾರೆ. ಸರ್ಗೆ ಕೇಳ್ತಾನೆ, ನನ್ನ ಅಮ್ಮ ಮತ್ತು ನನ್ನ ಅಣ್ಣ ಇಲ್ಲಿ ಅಂತ. ಅವ್ರು ಹೇಳ್ತಾರೆ, ಜರ್ಮನ್ಸ್ ನಮ್ಮ ಹಳ್ಳಿ ಮೇಲೆ ದಾಳಿ ಮಾಡಿದ್ದಾರೆ ಮತ್ತೆ ನಿನ್ನ ಅಮ್ಮ ಮತ್ತೆ ನಿಮ್ಮ ಅಣ್ಣ ಇನ್ನು ಈ ಪ್ರಪಂಚದಲ್ಲಿ ಇಲ್ಲ ಅಂತ. ಅವರು ಅವನ್ನ ಕಿಟಕಿಯಿಂದ ಹೊರಗೆ ಕಳಿಸಿ ಇಲ್ಲಿಂದ ತಪ್ಪಿಸ್ಕೊಂಡು ಓಡಕ್ ಹೇಳ್ತಾರೆ. ಸರ್ಗೆ ಅಲ್ಲಿಂದ ಓಡ್ ಹೋಗ್ತಾನೆ ಮತ್ತೆ ಆ ಹೆಂಗಸನ್ನು ಕೂಡ ಜರ್ಮನ್ ಸೈನಿಕರು ಸಾಯಿಸ್ತಾರೆ. ಸರ್ಗೆ ತನ್ನ ಜೀವ ಉಳಿಸ್ಕೊಳ್ಳಕ್ಕೆ ಅಲ್ಲಿಂದ ಓಡ್ ಹೋಗ್ತಾನೆ. ಅವನೊಬ್ಬ ಕೇವಲ 6 ವಯಸ್ಸಿನ ಮಗು ಆಗಿದ್ರು ಕೂಡ ಧೈರ್ಯಶಾಲಿಯಾಗಿರ್ತಾನೆ. ಮುಂದಿನ ದಿನ ಬೆಳಗ್ಗೆ ಅವನು ನೋಡಿದಾಗ ಅಲ್ಲಿಗೂ ಕೂಡ ಜರ್ಮನ್ ಸೈನಿಕರು ಬಂದಿರ್ತಾರೆ. ಅವನು ಅಲ್ಲೇ ಒಂದು ಮರದ ಮಧ್ಯೆ ಕೂತಿರ್ತಾನೆ. ಅವಾಗ ಅಲ್ಲೊಂದು ಹಾವು ಬರುತ್ತೆ. ಹಾವಿನಿಂದ ಮತ್ತೆ ಸೈನಿಕರಿಂದ ತಪ್ಪಿಸ್ಕೊಳ್ಳಕ್ಕೆ ಅವನು ತನ್ನ ಬಾಯಿನ ಗಟ್ಟಿಯಾಗಿ ಮುಚ್ಕೊಳ್ತಾನೆ. ಸ್ವಲ್ಪ ಸಮಯದ ನಂತರ ಸೈನಿಕರು ಅಲ್ಲಿಂದ ಹೊರಟೋಗ್ತಾರೆ. ಸರ್ಗೆ ಅವರಿದ್ದ ಜಾಗಕ್ಕೆ ಹೋಗಿ ಅವ್ರು ತಿನ್ನಕ್ಕಿಟ್ಟಿದ್ದ ಊಟ ತಗೊಂಡು ಕಾಡಿನೊಳಗಡೆ ಓಡ್ ಹೋಗ್ತಾನೆ. ಹೀಗೆ ದಿನಗಳು ಕಳೆಯುತ್ತೆ. ಅವನು ತನ್ನ ಹಸಿವು ತಾಳಕ್ಕಾಗದೆ ಕಾಡಿನಲ್ಲಿ ಹುಲ್ಲನ್ನ ತಿನ್ನಕ್ಕೆ ಶುರು ಮಾಡ್ತಾನೆ. ಯಾಕಂದ್ರೆ ಅದನ್ನ ಬಿಟ್ರೆ ಅವನಿಗೆ ಬೇರೆ ದಾರಿ ಇರಲ್ಲ. ಅವನು ಹೀಗೆ ಕಾಡಿನಲ್ಲಿ ಮುಂದೆ ಮುಂದೆ ಹೋಗ್ತಿರುವಾಗ ಮತ್ತೆ ಒಂದು ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಯಾಕಂದ್ರೆ ಜರ್ಮನ್ಸ್ ಮತ್ತೆ ಅಲ್ಲೇ ಇರೋ ಒಂದು ಊರಿನ ಮೇಲೆ ದಾಳಿ ಮಾಡಿರ್ತಾರೆ. ಸರ್ಗೆ ಹೆದರ್ಕೊಳ್ಳಲ್ಲ. ಅವನು ಅಲ್ಲೇ ಪಕ್ಕದಲ್ಲಿ ಬಿದ್ದಿರೋ ಒಂದು ಕೋಲನ್ ತುಂಡನ್ನು ಎತ್ಕೊಂಡು, ಯಾರು ನನ್ನ ಹತ್ರ ಬರಬೇಡಿ, ನನ್ನ ಹತ್ರ ಗನ್ ಇದೆ ಮತ್ತೆ ನಿಮ್ಮಿಂದ ನನ್ಗೇನು ಭಯ ಇಲ್ಲ ಅಂತ ಹೇಳ್ತಾನೆ. ಒಬ್ಬ 6 ವರ್ಷದ ಹುಡುಗ ತನ್ನ ಇಡೀ ಕುಟುಂಬವನ್ನೇ ಕಳ್ಕೊಂಡಿದ್ದಾನೆ ಮತ್ತೆ ಅವನಿಗೆ ಅದಕ್ಕೆ ಕಾರಣ ಜರ್ಮನ್ಸೇ ಅಂತ ಗೊತ್ತು. ಸೊ ಅವನು ಜರ್ಮನ್ಸ್ ಮೇಲೆ ಸೇಡ್ ತೀರ್ಸ್ಕೊಬೇಕು ಅಂತ ಅನ್ಕೊಂತಾನೆ. ಆದ್ರೆ ಕಾಡಿನಲ್ಲಿ ಅವನಿಗೆ ಯಾರೂ ಕಾಣೋದಿಲ್ಲ. ಅವನು ಹೀಗೆ ಮುಂದೆ ಹೋಗಿ ಹೋಗಿ ಒಂದ್ ಕಡೆ ಮಲ್ಕೊಳ್ತಾನೆ. ಆ ರಾತ್ರಿ ಜೋರಾಗಿ ಮಳೆ ಬರುತ್ತೆ. ಅವನಿಗೆ ತುಂಬಾ ದಾಹ ಆಗಿರುತ್ತೆ. ಅದಕ್ಕೆ ಅವನು ಮಳೆ ಹನಿಗಳನ್ನ ಕುಡಿತಾನೆ. ಅವನು 2 ದಿನಗಳಿಂದ ಏನೂ ತಿಂದಿರಲ್ಲ ಮತ್ತೆ ಅವನಿಗೆ ಈಗ ನಡೆಯಕ್ಕೂ ಕೂಡ ಶಕ್ತಿ ಇರಲ್ಲ. ಅದರಿಂದ ಅವನು ಅಲ್ಲೇ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಅವಾಗ ನಮ್ಗೆ ಅಲ್ಲಿ ಸೈನಿಕರ ಕಾಲ್ಗಳು ಕಾಣುತ್ತೆ. ಆದ್ರೆ ಅವರು ಜರ್ಮನ್ ಸೈನಿಕರಾಗಿರಲ್ಲ. ಅವರು ಸೋವಿಯತ್ ರಷ್ಯನ್ ಸೋಲ್ಜರ್ಸ್ ಆಗಿರ್ತಾರೆ. ಅವರು ಅಲ್ಲಿಂದ ಅವನ್ನ ತಮ್ಮ ಕ್ಯಾಂಪ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಬ್ರು ಕಮಾಂಡರ್ ನಿಕೋಲೈ ಸರ್ಗೆ ಹತ್ರ ಅವನ ಬಗ್ಗೆ ಮತ್ತೆ ಅವನ ಫ್ಯಾಮಿಲಿ ಬಗ್ಗೆ ವಿಚಾರಿಸ್ತಾರೆ. ಅವನು ಹೇಳ್ತಾನೆ, ನನ್ನ ಇಡೀ ಫ್ಯಾಮಿಲಿನ ಜರ್ಮನ್ ಸೈನಿಕರು ಕೊಂದು ಹಾಕಿದ್ದಾರೆ. ಇದನ್ನ ಕೇಳಿ ಎಲ್ರಿಗೂ ಬೇಜಾರಾಗುತ್ತೆ. ಯಾಕಂದ್ರೆ ಒಬ್ಬ 6 ವರ್ಷದ ಹುಡುಗ ಈಗ ಅನಾಥ ಆಗಿದ್ದಾನೆ. ಸರ್ಗೆ ತುಂಬಾನೇ ಗಾಯಗೊಂಡಿರ್ತಾನೆ. ಇದರಿಂದ ಟ್ರೀಟ್ಮೆಂಟ್ ಗಾಗಿ ಅವನ ಹಾಸ್ಪಿಟಲ್ಗೆ ನರ್ಸ್ ಕ್ಯಾಥಿಯಾ ಹತ್ರ ಕಳಿಸ್ತಾರೆ. ಕ್ಯಾಥಿಯಾಗೆ ಸರ್ಗೆನ ನೋಡಿದಾಗ ತುಂಬಾನೇ ಖುಷಿ ಆಗುತ್ತೆ. ಅವಳು ಅವನ್ನ ತನ್ನ ಸ್ವಂತ ಮಗನ್ ತರ ಟ್ರೀಟ್ ಮಾಡ್ತಾಳೆ. ಸರ್ಗೆ ಇಲ್ಲಿ ಹಲವು ದಿನಗಳು ಕಳೆದಂತೆ ಅಲ್ಲಿದ್ದ ಪೇಷಂಟ್ಸ್ ಎಲ್ಲ ಅವನ ಜೊತೆ ತುಂಬಾನೇ ಕ್ಲೋಸ್ ಆಗ್ತಾರೆ. ಸರ್ಗೆನ ಮಾತುಗಳು ಎಲ್ರಿಗೂ ತುಂಬಾನೇ ಇಷ್ಟ ಆಗುತ್ತೆ. ಇದಲ್ಲದೆ ಕಮಾಂಡರ್ ನಿಕೋಲೈಗೂ ಕೂಡ ಸರ್ಗೆ ತುಂಬಾನೇ ಇಷ್ಟ ಆಗಿರ್ತಾನೆ. ಅವರು ಇವನ್ ಜೊತೆ ಮಾತಾಡ್ತಾರೆ. ಕಮಾಂಡರ್ ನಿಕೋಲೈ ಸರ್ಗೆನ ಮೀಟ್ ಮಾಡಕ್ ಬಂದಾಗ ಸರ್ಗೆ ಹೇಳ್ತಾನೆ, ನನಗ್ ನಿಮ್ ಗನ್ ನೋಡ್ಬೇಕು ಅಂತ. ಕಮಾಂಡರ್ ನಿಕೋಲೈ ಅವನ್ಗೆ ತಮ್ಮ ಗನ್ ತೋರಿಸ್ತಾರೆ. ಯಾಕಂದ್ರೆ ಇವಾಗ ಅವರು ಕೂಡ ಅವನ್ನ ತನ್ನ ಸ್ವಂತ ಮಗನ್ ತರ ನೋಡ್ತಾರೆ. ಇದಾದ್ಮೇಲೆ ಕಮಾಂಡರ್ ನಿಕೋಲೈ ಹೊರಗೆ ಹೋಗ್ತಾರೆ. ಅಲ್ಲಿ ನರ್ಸ್ ಕ್ಯಾಥಿಯಾನ ಮೀಟ್ ಮಾಡ್ತಾರೆ. ಇವರಿಬ್ರು ಕೂಡ ಒಬ್ಬರನ್ನೊಬ್ರು ತುಂಬಾನೇ ಇಷ್ಟ ಪಡ್ತಿರ್ತಾರೆ. ಆದ್ರೆ ಇವರಿಬ್ರು ಕೂಡ ಯಾವತ್ತೂ ತಮ್ಮ ಮನಸ್ಸಿನ ಮಾತುಗಳನ್ನ ಹೇಳ್ಕೊಂಡಿರಲ್ಲ. ಕ್ಯಾಥಿಯಾ ಕಮಾಂಡರ್ ನಿಕೋಲೈ ಹತ್ರ ಸರ್ಗೆನ ಎಲ್ಲಿಗೂ ಕಳಿಸ್ಬೇಡಿ, ಅವನು ಇಲ್ಲೇ ಇರ್ಲಿ ಅಂತ ಹೇಳ್ತಾಳೆ. ಯಾಕಂದ್ರೆ ಸರ್ಗೆನ ಇಲ್ಲಿಂದ ಒಂದು ಅನಾಥಾಶ್ರಮಕ್ಕೆ ಕಳಿಸ್ಬೇಕು ಅಂತ ನಿರ್ಧಾರ ಆಗಿರುತ್ತೆ. ಆದ್ರೆ ಕ್ಯಾಥಿಯಾಗೆ ಅದು ಇಷ್ಟ ಇರಲ್ಲ. ಕ್ಯಾಥಿಯಾ ಹೇಳ್ತಾಳೆ, ನಾನು ಅವನ್ನ ನನ್ನ ಸ್ವಂತ ಮಗು ತರ ಸಾಕ್ತೀನಿ ಅಂತ. ಕಮಾಂಡರ್ ನಿಕೋಲೈ ಹೇಳ್ತಾರೆ, ಹಾಗ್ ಮಾಡಕ್ಕಾಗಲ್ಲ, ಇಲ್ಲಿ ಯುದ್ಧದ ಪರಿಸ್ಥಿತಿ ಇದೆ ಮತ್ತೆ ಒಂದು ಮಗು ಜೀವಕ್ಕೆ ಅಪಾಯ ತರೋದು ನನಗೆ ಇಷ್ಟ ಇಲ್ಲ ಅಂತ. ಅಷ್ಟ್ ಹೇಳಿ ಅಲ್ಲಿಂದ ಅವರು ಹೊರಟೋಗ್ತಾರೆ. ಈ ಕಡೆ ಸರ್ಗೆ ಹತ್ರ ಆರ್ಮಿಯ ಬೇರೆ ಆಫೀಸರ್ಗಳು ಕೂಡ ಬಂದಿರ್ತಾರೆ. ಅವರು ಅವನ ಹತ್ರ ತುಂಬಾ ಮಾತುಗಳನ್ನಾಡ್ತಾರೆ. ಅವನು ಅಲ್ಲಿರೋದ್ರಿಂದ ಎಲ್ರಿಗೂ ಒಂಥರ ಖುಷಿ ಇರುತ್ತೆ. ಈ ಯುದ್ಧದ ವಾತಾವರಣದಲ್ಲಿ ಸರ್ಗೆ ಅಂತ ಒಬ್ಬ ಮಗು ಇರೋದ್ರಿಂದ ಎಲ್ರ ಮುಖದಲ್ಲೂ ಒಂದು ನಗು ಇರುತ್ತೆ. ಯಾರಿಗೂ ಕೂಡ ಸರ್ಗೆ ಇಲ್ಲಿಂದ ಹೋಗೋದು ಇಷ್ಟ ಇರಲ್ಲ. ಎಲ್ರು ಕೂಡ ಅವನ್ನ ತುಂಬಾ ಪ್ರೀತಿಸ್ತಿರ್ತಾರೆ. ಮುಂದಿನ ದಿನ ಬೆಳಿಗ್ಗೆ ಜರ್ಮನ್ ಸೈನಿಕರ ಒಂದು ಪಡೆ ಬರುತ್ತೆ ಮತ್ತೆ ಇವ್ರ ಮೇಲೆ ದಾಳಿ ಮಾಡುತ್ತೆ. ಮತ್ತೆ ರಷ್ಯನ್ ಸೈನಿಕರು ಎಲ್ರು ಕೂಡ ಧೈರ್ಯದಿಂದ ಅವರ ವಿರುದ್ಧ ಹೋರಾಡಿ ಅಲ್ಲಿಂದ ಓಡಿಸ್ತಾರೆ. ಮತ್ತೆ ಹೀಗೆ ಕೆಲವು ದಿನಗಳು ಕಳೆಯುತ್ತೆ. ಸರ್ಗೆನ ಇಲ್ಲಿಂದ ಅನಾಥಾಶ್ರಮಕ್ಕೆ ಕಳಿಸ್ಬೇಕು ಅಂತ ನಿರ್ಧಾರ ಮಾಡಿದ ಆ ದಿನ ಬರುತ್ತೆ. ಅವನ್ನ ಕರ್ಕೊಂಡು ಹೋಗಕ್ಕೆ ಆರ್ಮಿಯ ಒಬ್ಬ ಸೋಲ್ಜರ್ ಕಮಾಂಡರ್ ನಿಕೋಲೈ ಹತ್ರ ಬರ್ತಾನೆ. ಕ್ಯಾಥಿಯಾ ಸರ್ಗೆನ ಅವ್ರ ಹತ್ರ ಕರ್ಕೊಂಡ್ ಬರ್ತಾಳೆ. ಮತ್ತೆ ಕ್ಯಾಥಿಯಾ ಅವನ್ನ ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಯಾಕಂದ್ರೆ ಸರ್ಗೆ ಅಲ್ಲಿಂದ ಹೋಗೋದನ್ನ ನೋಡಕ್ಕೆ ಅವಳಿಗೆ ಇಷ್ಟ ಇರಲ್ಲ. ಕಮಾಂಡರ್ ನಿಕೋಲೈಗೂ ಕೂಡ ಸರ್ಗೆನ ನೋಡಿದ್ರೆ ತುಂಬಾ ಇಷ್ಟ. ಆದ್ರೆ ಅವ್ರಿಗೆ ಅವನ ಪ್ರಾಣನ ಅಪಾಯದಲ್ಲಿಡೋದು ಇಷ್ಟ ಇರಲ್ಲ. ಇದರಿಂದ ಅವರು ಅವನ ಜೊತೆ ಸ್ವಲ್ಪ ಸಮಯ ಕಳೀತಾರೆ. ಕಮಾಂಡರ್ ನಿಕೋಲೈಗೂ ಕೂಡ ಸರ್ಗೆನ ಇಲ್ಲಿಂದ ಕಳಿಸೋದು ಸ್ವಲ್ಪನೂ ಕೂಡ ಇಷ್ಟ ಇರಲ್ಲ. ಕಮಾಂಡರ್ ನಿಕೋಲೈ ಸರ್ಗೆಗೆ ಗನ್ ಇಷ್ಟ ಅಂತ ಒಂದು ಮರದಿಂದ ಮಾಡಿರೋ ಗನ್ ಅನ್ನ ಗಿಫ್ಟ್ ಆಗಿ ಅವನಿಗೆ ಕೊಡ್ತಾರೆ. ಸರ್ಗೆಗೂ ಕೂಡ ಇಲ್ಲಿಂದ ಹೋಗೋದಕ್ಕೆ ಸ್ವಲ್ಪನೂ ಇಷ್ಟ ಇರಲ್ಲ. ಅವನು ಆ ಗನ್ನ ತಗೊಂಡು ಕಮಾಂಡರ್ ನಿಕೋಲೈನ ಗಟ್ಟಿಯಾಗಿ ತಪ್ಕೊಂತಾನೆ. ಇದರಿಂದ ಕಮಾಂಡರ್ನ ಮನಸ್ಸು ಕರ್ಗೋ
ಆಗೋಗುತ್ತೆ. ಮತ್ತೆ ಅವರು ಸರ್ಗೆ ಹತ್ರ ಕೇಳ್ತಾರೆ, ನೀನು ನನ್ನ ಮಗ ಆಗ್ತೀಯಾ? ಸರ್ಗೆ ಹೇಳ್ತಾನೆ, ಹಾ. ಇವಾಗ ಕಮಾಂಡರ್ ಸರ್ಗೆನ ಲೀಗಲಿ ದತ್ತು ತಗೊಬೇಕು ಅನ್ಕೊಂಡಿರ್ತಾರೆ. ಲೀಗಲಿ ಈಗ ಸರ್ಗೆ ಒಬ್ಬ ಕಮಾಂಡರ್ ನ ಮಗ. ಸರ್ಗೆ ಇನ್ಮೇಲೆ ಇಲ್ಲೇ ಇರ್ಬೋದು. ಇದರಿಂದ ಎಲ್ಲರಿಗೂ ತುಂಬಾನೇ ಖುಷಿ ಆಗುತ್ತೆ. ಮುಂದಿನ ದಿನ ಸರ್ಗೆ ಎದ್ದಾಗ ಎಲ್ಲರೂ ಅವನಿಗಾಗಿ ಒಂದು ಡ್ರೆಸ್ ರೆಡಿ ಮಾಡಿರ್ತಾರೆ. ಅದ್ರ ಜೊತೆಗೆ ಒಂದು ಚಿಕ್ಕ ಆರ್ಮಿ ಶೂಸ್ ಕೂಡ. ಅದನ್ನ ಹಾಕೊಂಡು ಖುಷಿಯಿಂದ ಅವನು ಎಲ್ಲರಿಗೂ ತೋರ್ಸಕ್ ಹೋಗುವಾಗ ಅಲ್ಲಿಗೆ ಒಂದು ಜರ್ಮನ್ ಪ್ಲೇನ್ ಬಂದು ಇವ್ರ ಮೇಲೆ ಮತ್ತೆ ದಾಳಿ ಮಾಡುತ್ತೆ. ತುಂಬಾ ಜನ ಸೈನಿಕರು ಇದರಿಂದ ಗಾಯಗೊಳ್ತಾರೆ. ಆದ್ರೆ ಕ್ಯಾಪ್ಟನ್ ನಿಕೋಲಾಯ್ ಸರ್ಗೆನ ಕಾಪಾಡ್ತಾರೆ. ಜರ್ಮನ್ಸ್ ನ ಪ್ಲೇನ್ ಇಲ್ಲಿಂದ ಹೋದ್ಮೇಲೆ ಗಾಯಗೊಂಡಿರೋ ಸೈನಿಕರಿಗೆ ಅವನು ಸಹಾಯ ಮಾಡಬೇಕು ಅನ್ಕೊಳ್ತಾನೆ. ಆದ್ರೆ ಯಾರು ಕೂಡ ಅವನ ಮಾತುಗಳನ್ನ ಇಂಥ ಪರಿಸ್ಥಿತಿಯಲ್ಲಿ ಗಮನಿಸಲ್ಲ. ಮತ್ತೆ ಅವನು ಅಲ್ಲೇ ಗಾಯಾಳು ಸೈನಿಕರು ಇರೋ ಒಂದು ಕ್ಯಾಂಪ್ಗೆ ಹೋಗ್ತಾನೆ. ಇಲ್ಲಿ ಒಂದು ಸೋಲ್ಜರ್ ತನ್ನ 2 ಕಣ್ಗಳನ್ನ ಕಳ್ಕೊಂಡಿರ್ತಾನೆ. ಮತ್ತೆ ಅವನಿಗೆ ಮನೆಯಿಂದ ಒಂದು ಲೆಟರ್ ಕೂಡ ಬಂದಿರುತ್ತೆ. ಅವನು ಸರ್ಗೆ ಹತ್ರ ಹೇಳ್ತಾನೆ, ಈ ಲೆಟರ್ ನ ನನ್ಗೆ ನೀನು ಓದಿ ಹೇಳ್ತೀಯಾ ಅಂತ. ಆದ್ರೆ ಸರ್ಗೆ ತುಂಬಾ ಚಿಕ್ಕವನು, ಅವನಿಗೆ ಓದಕ್ ಬರಲ್ಲ. ಆದ್ರೂ ಕೂಡ ಅವನು ಈ ಚೀಟಿನ ಹಿಡಿದು ಏನಾದ್ರೂ ಹೇಳಕ್ಕೆ ಪ್ರಯತ್ನ ಪಡ್ತಾನೆ. ಮತ್ತೆ ಹೇಳ್ತಾನೆ, ಈಗ ನಿಮ್ ಮನೇಲಿರೋ ಹಸು ತುಂಬಾ ಹಾಲು ಕೊಡುತ್ತೆ ಅಂತ. ಸೋಲ್ಜರ್ ಹೇಳ್ತಾನೆ, ನಮ್ಮ ಮನೆಯಲ್ಲಿ ಯಾವುದೇ ಹಸು ಇಲ್ವಲ್ಲ ಅಂತ. ಅವಾಗ್ಲೇ ಪಕ್ಕದಲ್ಲಿ ಮಲಗಿದ್ದ ಇನ್ನೊಬ್ಬ ಸೋಲ್ಜರ್ ಅವನು ಹೇಳೋದನ್ನ ನೀನು ಕೇಳ್ತಾ ಇರು ಅಂತ ಹೇಳ್ತಾನೆ. ನಂತರ ಅವನು ಆ ಲೆಟರ್ ನ ಅವನಿಗೆ ಮನಸ್ಸಿಗೆ ಬಂದಂತೆ ಓದಕ್ ಶುರು ಮಾಡ್ತಾನೆ. ಅದನ್ನ ಕೇಳಿ ಎಲ್ರಿಗೂ ನಗು ಬರುತ್ತೆ. ಮತ್ತೆ ಯುದ್ಧದ ಇಂಥ ಸಂದಿಗ್ಧ ಪರಿಸ್ಥಿತಿಲಿ ಸ್ವಲ್ಪ ಸಮಯ ಎಲ್ರಿಗೂ ಖುಷಿ ಸಿಗುತ್ತೆ. ಇದೇ ತರ ಸರ್ಗೆನ ದಿನಗಳು ಇಲ್ಲಿ ಕಳೀತವೆ. ಈಗ ಅವನು ಒಬ್ಬ ಶಿಸ್ತಿನ ಸಿಪಾಯಿ ಹಾಗೆ ಇರ್ತಾನೆ. ಒಂದು ದಿನ ಅವನು ಶೇವಿಂಗ್ ಮಾಡೋ ಆಕ್ಟಿಂಗ್ ಮಾಡುವಾಗ ಕೆಲವು ಸೈನಿಕರು ಬರ್ತಾರೆ. ಮತ್ತೆ ಹೀಗೆ ತಮಾಷೆಯಾಗಿ ಕೇಳ್ತಾರೆ, ನೀನೇನು ಇವತ್ತು ಡೇಟ್ಗೆ ಹೋಗ್ತಿದ್ಯಾ ಅಂತ. ಸರ್ಗೆ ಹೇಳ್ತಾನೆ, ಯಾವತ್ತೂ ಒಬ್ಬ ಸೋಲ್ಜರ್ ಡೇಟ್ಗೆ ಹೋಗಲ್ಲ, ಅವನು ಯಾವತ್ತೂ ಡ್ಯೂಟಿನಲ್ಲೇ ಇರ್ತಾನೆ. ಸರ್ಗೆನ ಈ ತರದ ಮಾತುಗಳೇ ಇಲ್ಲಿನ ಖುಷಿಯ ಕಾರಣವಾಗಿರುತ್ತೆ. ಇದರ ನಂತರ ಸರ್ಗೆ ಎಲ್ಲಾ ಸೋಲ್ಜರ್ಸ್ ಮೀಟಿಂಗ್ ಮಾಡ್ತಾ ಇರೋ ಜಾಗಕ್ಕೆ ಹೋಗ್ತಾನೆ. ಮತ್ತೆ ಕಮಾಂಡರ್ ನಿಕೋಲಾಯ್ ಹತ್ರ ಕೇಳ್ತಾನೆ, ನನ್ಗೆ ಏನಾದ್ರೂ ಆರ್ಡರ್ಸ್ ಇದೆಯಾ ಸರ್? ನಿಮ್ಮ ಹತ್ರ ನನ್ಗೇನಾದ್ರೂ ಕೆಲಸ ಇದೆಯಾ? ಅವ್ರು ಹೇಳ್ತಾರೆ, ಹಾ, ಸೋಲ್ಜರ್ಸ್ಗೆ ಬಂದಿರೋ ಲೆಟರ್ಸ್ ಗಳನ್ನ ಅವ್ರವ್ರಿಗೆ ಹೋಗಿ ಹಂಚು. ಸರ್ಗೆ ಎಲ್ಲರ ಲೆಟರ್ ಗಳನ್ನ ಹೋಗಿ ಅವ್ರವ್ರಿಗೆ ಕೊಡ್ತಾನೆ. ಈ ಕೆಲಸ ಮಾಡಿದ್ಮೇಲೆ ತನಗೆ ಒಬ್ಬ ಸೋಲ್ಜರ್ ಕೊಟ್ಟಿದ್ದ ದುರ್ಬಿನ್ನ ಹಿಡ್ಕೊಂಡು ಕಾಡಿನ ಕಡೆಗೆ ಹೋಗ್ತಾನೆ. ಅವಾಗ ಅವನಿಗೆ ಕಾಣುತ್ತೆ, ಹುಲ್ಲುಗಳ ಮಧ್ಯೆ ಯಾರ್ದೋ ಕಾಲುಗಳಿರುತ್ತೆ. ಅವನು ಕ್ಯಾಂಪ್ಗೆ ವಾಪಸ್ ಬಂದು ಸೈನಿಕರಿಗೆ ಇದನ್ನ ಹೇಳ್ತಾನೆ. ಮತ್ತೆ ಸೈನಿಕರು ಅವನು ಹೇಳಿದ ಹಾಗೇನೆ ಅಲ್ಲಿಗೆ ಹೋಗಿ ನೋಡಿದಾಗ ಅಲ್ಲಿ ಜರ್ಮನ್ ಸ್ಪೈಸ್ ಅಂದ್ರೆ ಗೂಢಚಾರರು ಇರ್ತಾರೆ. ಇದಾದ್ಮೇಲೆ ಕಮಾಂಡರ್ ನಿಕೋಲಾಯ್ ಸರ್ಗೆಗೆ ಶಭಾಷಿ ನೀಡ್ತಾರೆ. ಮತ್ತೆ ಹೇಳ್ತಾರೆ, ನೀನೊಬ್ಬ ತುಂಬಾ ಧೈರ್ಯಶಾಲಿ ಸೋಲ್ಜರ್. ಇದಾದ್ಮೇಲೆ ಇಲ್ಲಿ ಸರ್ಗೆನ ಲೀಗಲಿ ಅಡಾಪ್ಟ್ ಮಾಡೋ ಪೇಪರ್ಸ್ ಕೂಡ ಬಂದಿರುತ್ತೆ. ಅದನ್ನ ಸೈನ್ ಮಾಡಿದ್ಮೇಲೆ ಈಗ ಕಮಾಂಡರ್ ನಿಕೋಲಾಯ್ ಲೀಗಲಿ ಸರ್ಗೆನ ಅಪ್ಪ ಆಗಿದ್ದಾರೆ. ಇದರಿಂದ ಇವರಿಬ್ಬರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಮುಂದಿನ ದಿನ ಮತ್ತೆ ಜರ್ಮನ್ಸ್ ದಾಳಿ ಮಾಡ್ತಾರೆ. ಒಬ್ಬ ಕಮಾಂಡರ್ ಸರ್ಗೆ ಹತ್ರ ಹೇಳ್ತಾರೆ, ನೀನು ಇದೇ ಜಾಗದಲ್ಲಿ ಕೂತಿರ್ಬೇಕು, ಇಲ್ಲಿಂದ ನೀನು ಹಂದಾಡಬಾರ್ದು ಅಂತ. ಈ ದಾಳಿಯಿಂದ ಎರಡೂ ದೇಶದ ಸೈನಿಕರ ನಡುವೆ ದೊಡ್ಡ ಯುದ್ಧ ಶುರುವಾಗುತ್ತೆ. ಈ ಜಗಳದಲ್ಲಿ ಅವರ ರೇಡಿಯೋದ ತಂತಿ ಕಟ್ಟಾಗುತ್ತೆ. ಕಮಾಂಡರ್ ನಿಕೋಲಾಯ್ ಒಬ್ಬ ಸೈನಿಕನ ಅದನ್ನ ಸರಿ ಮಾಡಕ್ ಕಳಿಸ್ತಾರೆ. ಮತ್ತೆ ಸರ್ಗೆ ಕೂಡ ಅವನ ಹಿಂದೆನೆ ಹೋಗ್ತಾನೆ. ದಾರಿನಲ್ಲಿ ಹೋಗ್ತಿರುವಾಗ ಆ ಸೈನಿಕನಿಗೆ ಗುಂಡೇಟ್ ಬಿದ್ದು ಗಾಯಗೊಳ್ತಾನೆ. ಸರ್ಗೆ ಹೇಳ್ತಾನೆ, ಆ ವೈರ್ನ ಹೆಂಗ್ ಜೋಡಿಸೋದು ಅಂತ ನನಗೆ ಹೇಳು, ನಾನು ಅಲ್ಲಿಗೆ ಹೋಗಿ ಅದನ್ನ ಜೋಡಿಸ್ಬಿಟ್ಟು ಬರ್ತೀನಿ ಅಂತ. ಸೋಲ್ಜರ್ ಅವನಿಗೆ ಬೇಡ ಅಂದ್ರೂ ಕೂಡ ಸರ್ಗೆ ಅವನ್ನ ಒಪ್ಸಿ ಆ ಜಾಗಕ್ಕೆ ಹೋಗ್ತಾನೆ. ಮತ್ತೆ ಆ ವೈರ್ನ ಅವನು ಜೋಡಿಸ್ತಾನೆ. ಇದರಿಂದ ಕನೆಕ್ಷನ್ ವಾಪಸ್ ಬರುತ್ತೆ. ಮತ್ತೆ ಕಮಾಂಡರ್ ನಿಕೋಲಾಯ್ ಕೂಡ ಅರ್ಜೆಂಟ್ ಆಗಿ ಮಾತಾಡಬೇಕಿದ್ದ ಒಬ್ಬ ಆಫೀಸರ್ ಜೊತೆ ಮಾತಾಡ್ತಾರೆ. ಸರ್ಗೆ ಮತ್ತೊಮ್ಮೆ ತಾನೊಬ್ಬ ಅದ್ಭುತ ಸೋಲ್ಜರ್ ಅನ್ನೋದನ್ನ ಸಾಬೀತುಪಡಿಸ್ತಾನೆ. ಸರ್ಗೆಗೆ ಗೊತ್ತಿರುತ್ತೆ ಅವನ ತಂದೆ ಕಮಾಂಡರ್ ನಿಕೋಲಾಯ್ ನರ್ಸ್ ಕ್ಯಾಥಿಯನ ಪ್ರೀತಿಸ್ತಿರ್ತಾರೆ. ಆದ್ರೆ ಮನಸ್ಸಿನ ಮಾತು ಅವರಿಗೆ ಹೇಳಕ್ಕಾಗಿರಲ್ಲ ಅಂತ. ಇದಕ್ಕಂತ ಅವನು ನರ್ಸ್ ಕ್ಯಾಥಿಯ ಹತ್ರ ಹೋಗಿ ಕಮಾಂಡರ್ ನಿಕೋಲಾಯ್ನ ಆರೋಗ್ಯ ತುಂಬಾ ಕೆಟ್ಟೋಗಿದೆ, ಮತ್ತೆ ಅವರಿಗೆ ನಿಲ್ಲಕ್ಕೂ ಕೂಡ ಆಗ್ತಿಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಕ್ಯಾಥಿಯ ಗಾಬರಿಯಿಂದ ಓಡೋಗ್ತಾಳೆ. ಆದ್ರೆ ಅವಳು ಅವ್ರ ಹತ್ರ ಹೋಗಿ ನೋಡಿದಾಗ ಅವರು ಪೂರ್ತಿಯಾಗಿ ಸರಿಯಾಗೇ ಇರ್ತಾರೆ. ಅವರಿಬ್ರಿಗೂ ಗೊತ್ತಾಗುತ್ತೆ ಇದು ಸರ್ಗೆ ಬೇಕಂತಾನೆ ಮಾಡಿರೋ ಕೆಲಸ ಅಂತ. ಈಗ ಅವರಿಬ್ರು ಹೀಗೇನೆ ಮಾತಾಡಕ್ ಶುರು ಮಾಡ್ತಾರೆ. ಮತ್ತೆ ಮುಂದಿನ ದಿನ ಬೆಳಿಗ್ಗೆ ಕಮಾಂಡರ್ ನಿಕೋಲಾಯ್ ಕ್ಯಾಥಿಯ ಹತ್ರ ಹೋಗಿ ಹೇಳ್ತಾರೆ, ನೀನು ಸರ್ಗೆನ ಅಮ್ಮ ಆಗಕ್ ಇಷ್ಟಪಡ್ತೀಯಾ ಅಂತ. ಏನಂದ್ರೆ ಅವರು ತನ್ನ ಪ್ರೀತಿನ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಕ್ಯಾಥಿಯ ಕೂಡ ಇದನ್ನ ಒಪ್ಕೊಳ್ತಾಳೆ. ಮುಂದಿನ ದಿನ ಎಲ್ರಿಗೂ ಇಲ್ಲಿಂದ ಬೇರೆ ಜಾಗಕ್ಕೆ ಹೋಗ್ಬೇಕು ಅನ್ನೋ ಆರ್ಡರ್ ಬರುತ್ತೆ. ಏನಂದ್ರೆ ಈ ಪೋಸ್ಟ್ ನ ಅವರು ಖಾಲಿ ಮಾಡ್ಬೇಕಾಗಿರುತ್ತೆ. ಈಗ ಪೂರ್ತಿ ಸೇನೆ ಈ ಜಾಗನ ಬಿಟ್ಟು ಮುಂದೆ ನಡೀತಾರೆ. ಈ ಸಮಯದಲ್ಲೇ ಜರ್ಮನ್ಸ್ ಮತ್ತೆ ಅವ್ರ ಮೇಲೆ ದಾಳಿ ಮಾಡ್ತಾರೆ. ತುಂಬಾ ಸೈನಿಕರು ಗಾಯಗೊಳ್ತಾರೆ. ಆದ್ರೆ ಎಲ್ರೂ ಸಾವನಿಂದ ಬಚಾವಾಗ್ತಾರೆ. ನಂತರ ಎಲ್ರು ಅವರು ಹೋಗ್ಬೇಕಾಗಿದ್ದ ಜಾಗಕ್ಕೆ ತಲುಪ್ತಾರೆ. ಮತ್ತೆ ಕಮಾಂಡರ್ ನಿಕೋಲಾಯ್ ಆರ್ಮಿ ಜನರಲ್ ನ ಮೀಟ್ ಮಾಡ್ತಾರೆ. ಅವರಿಬ್ರು ಮಾತಾಡ್ತಿರ್ಬೇಕಾದ್ರೆ ಸರ್ಗೆ ಅಲ್ಲಿಗೆ ಬರ್ತಾನೆ. ಮೊದಲು ಅವನು ಜನರಲ್ ಮತ್ತೆ ಕಮಾಂಡರ್ಗೆ ಒಬ್ಬ ಸೈನಿಕನ ಹಾಗೆ ಸೆಲ್ಯೂಟ್ ಮಾಡ್ತಾನೆ. ಮತ್ತೆ ಇವ್ರ ಹತ್ರ ನನಗೆ ಯಾವ ಆರ್ಡರ್ಸ್ ಇದೆ ಅಂತ ಕೇಳ್ತಾನೆ. ಕಮಾಂಡರ್ ನಿಕೋಲಾಯ್ ಹೇಳ್ತಾರೆ, ಎಲ್ಲಾ ಸೈನಿಕರನ್ನು ಲೈನ್ ಅಲ್ಲಿ ನಿಲ್ಸು, ಮತ್ತೆ ಯಾರ್ಯಾರ ಶೂಗಳು ಹರಿದೋಗಿದೆ ಅಂತ ನೋಡು. ಯಾರಿಗಾದ್ರೂ ಏನಾದ್ರೂ ಅಗತ್ಯ ಇದ್ರೆ ಅವರ ಹೆಸರುಗಳನ್ನ ನೋಟ್ ಮಾಡ್ಕೋ, ನಂತರ ಅದನ್ನ ಬಂದು ನಮ್ಗೆ ರಿಪೋರ್ಟ್ ಮಾಡು ಅಂತಾರೆ. ಸರ್ಗೆ ಹಾಗೇನೆ ಮಾಡ್ತಾನೆ. ಅವನೊಂದು ಲೀಸ್ಟ್ ತಯಾರಿ ಮಾಡಿ ತನ್ನ ತಂದೆ ಅಂದ್ರೆ ಕಮಾಂಡರ್ ಹತ್ರ ಬರ್ತಾನೆ. ಆ ಲಿಸ್ಟ್ ನ ಅವ್ರ ಹತ್ರ ಕೊಡ್ತಾನೆ. ನಂತರ ಅವನು ಜನರಲ್ ಹತ್ರ, ನೀವು ನನ್ನ ತಂದೆ ಅಂದ್ರೆ ಕಮಾಂಡರ್ ನಿಕೋಲಾಯ್ ಮತ್ತೆ ನರ್ಸ್ ಕ್ಯಾಥಿಯನ ಮದ್ವೆಗೆ ಪರ್ಮಿಷನ್ ಕೊಡ್ಬೇಕು ಅಂತ ಕೇಳ್ತಾನೆ. ಇದನ್ನ ಕೇಳಿ ಕಮಾಂಡರ್ ಮತ್ತೆ ಜನರಲ್ ಇಬ್ರು ನಗ್ತಾರೆ. ಆದ್ರೆ ಸರ್ಗೆ ಏನೆಲ್ಲ ಕೆಲಸ ಮಾಡ್ತಿರ್ತಾನೋ ಅದನ್ನ ಸೀರಿಯಸ್ ಆಗಿ ಮಾಡ್ತಿರ್ತಾನೆ. ಆದ್ರೆ ಎಲ್ರಿಗೂ ಕೂಡ ಅವನಿರೋದ್ರಿಂದ ತುಂಬಾನೇ ಖುಷಿ ಇರುತ್ತೆ. ಅದೇ ರಾತ್ರಿ ಜರ್ಮನ್ಸ್ ಈ ಕ್ಯಾಂಪ್ ನ ಮೇಲೂ ಕೂಡ ಒಂದು ದೊಡ್ಡ ದಾಳಿನ ನಡೆಸ್ತಾರೆ. ಇದರಿಂದ ತುಂಬಾ ಜನ ಸೈನಿಕರು ಸತ್ತೋಗ್ತಾರೆ ಮತ್ತು ತುಂಬಾ ಜನ ಗಾಯಗೊಳ್ತಾರೆ. ಸರ್ಗೆ ತನ್ನ ತಂದೆ ಕಮಾಂಡರ್ ನ ಹುಡುಕ್ತಿರ್ತಾನೆ. ಆದ್ರೆ ಅವರು ಅವನಿಗೆ ಎಲ್ಲೂ ಸಿಗೋದಿಲ್ಲ. ಮುಂದಿನ ದಿನ ಬೆಳಿಗ್ಗೆ ಅವನಿಗೆ ಗೊತ್ತಾಗುತ್ತೆ ಅವನ ತಂದೆ ಸೀರಿಯಸ್ ಆಗಿ ಗಾಯಗೊಂಡಿದ್ದಾರೆ ಅಂತ. ಅವನು ಕಮಾಂಡರ್ ಇದ್ದಲ್ಲಿಗೆ ಹೋಗ್ತಾನೆ. ಅವ್ರನ್ನ ನೋಡಿ ಸರ್ಗೆನ ಕಣ್ಣಲ್ಲಿ ನೀರು ಬರುತ್ತೆ. ಅವನು ಮೊದ್ಲೇನೆ ತನ್ನ ಕುಟುಂಬನ ಕಳ್ಕೊಂಡಿರ್ತಾನೆ. ಮತ್ತೆ ಅವನಿಗೆ ತನ್ನ ತಂದೆ ಕಮಾಂಡರ್ ನಿಕೋಲಾಯ್ನು ಕೂಡ ಕಳ್ಕೊಳ್ಳಕ್ಕೆ ಈಗ ಇಷ್ಟ ಇರಲ್ಲ. ಕಮಾಂಡರ್ ನಿಕೋಲಾಯ್ ಹೇಳ್ತಾನೆ,
ಹೇಳ್ತಾರೆ, ಯಾವತ್ತೂ ಒಬ್ಬ ಸೋಲ್ಜರ್, ಒಬ್ಬ ಸೈನಿಕ ಕಣ್ಣೀರ್ ಹಾಕಲ್ಲ. ಇದ್ರ ಮೇಲೆ ಅವನು ಸಮಾಧಾನ ಆಗ್ತಾನೆ. ಸ್ವಲ್ಪ ದಿನದ ನಂತರ ಕಮಾಂಡರ್ ಪೂರ್ತಿಯಾಗಿ ಚೇತರಿಸ್ಕೊಳ್ತಾರೆ. ಮತ್ತೆ ಕಮಾಂಡರ್, ಸರ್ಗೆ ಮತ್ತೆ ಖ್ಯಾತಿಯ 3 ಜನ ಕೂಡ ಒಂದಾಗ್ತಾರೆ. ಕಥೆಯ ಕೊನೆಯಲ್ಲಿ ನಮ್ಗೆ ಹೇಳ್ತಾರೆ, ಸರ್ಗೆ ಇಲ್ಲಿಗೆ ನಿಲ್ಲಲ್ಲ. ಅವನು ತನ್ನ ಸೇನೆಯೊಂದಿಗೆ ಪೋಲ್ಯಾಂಡ್ ಹಾಗೂ ಜರ್ಮನಿವರೆಗೂ ಹೋಗಿ ಯುದ್ಧ ಮಾಡ್ತಾನೆ. ಮತ್ತೆ ಅವನು ಸಲ್ಲಿಸಿರೋ ಸೇವೆಗಾಗಿ ರಷ್ಯಾ ಸೇನೆಯ ಅತ್ಯುನ್ನತ ಮೆಡಲ್ ಕೂಡ ಕೊಡಲಾಗುತ್ತೆ. ಇದಾಗಿತ್ತು ವರ್ಲ್ಡ್ ವಾರ್ 2 ನ ಸಮಯದ ಒಂದು ರಿಯಲ್ ಸ್ಟೋರಿ, ಇವತ್ತಿನ ಕನ್ನಡ ರೀಕ್ಯಾಪ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ, ಹಾಗೆ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.